ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಜನರಲ್ಲಿ ಹೆಚ್ಚಾಗ್ತಿದೆ ಶ್ವಾನ ಪ್ರೀತಿ. ಡಾಗ್ ಶೋ ನೋಡೋಕೆ ಮುಗಿಬಿದ್ದ ಶ್ವಾನ ಪ್ರಿಯರು. ಪುಟಾಣಿ ಶ್ವಾನಗಳ ಕ್ಯೂಟ್ ವಾಕ್ಗೆ ಜನ ಫುಲ್ ಖುಷ್. ಅಂಗನವಾಡಿ ಕಾರ್ಯಕರ್ತೆಯರು ಸಾಮಾಜಿಕ ಭದ್ರತೆ ಇಲ್ಲದೆ ಶೋಷಣೆಗೆ ಒಳಗಾಗಿದ್ದಾರೆ. ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನು ಗಮನಿಸಿ ನ್ಯಾಯ ಒದಗಿಸಬೇಕು. ಎಐಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಜಯಮ್ಮ ಆಗ್ರಹ. ಜಿಲ್ಲೆಯಲ್ಲಿ 3925 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಿಗಾಗಿ ಪರಿವರ್ತನೆ. ಕಾರ್ಡ್ ಬದಲಾವಣೆಯಿಂದ ಅನೇಕ ಬಡ ಕುಟುಂಬಗಳಿಗೆ ಆರ್ಥಿಕ ಸಂಕಷ್ಟ. ಸರ್ಕಾರದ ವಿರುದ್ಧ ಜನಾಕ್ರೋಶ. ಜನರಲ್ಲಿ ಶ್ವಾನ ಪ್ರೀತಿ ಹೆಚ್ಚಾಗಿದ್ದು ಅಪರೂಪದಲ್ಲಿ ಅಪರೂಪಕ್ಕೆ ಎನ್ನುವಂತೆ ನಗರದಲ್ಲಿ ನಡೆಯೋ ಡಾಗ್ ಶೋ ನೋಡೋಕೆ ಸಾವಿರಾರು ಜನ ಮುಗಿಬಿದ್ದಿದ್ದರು. ಶ್ವಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕಳೆದ 5 ವರ್ಷಗಳಿಂದ ಡಾಗ್ ಶೋ ಆಯೋಜನೆ ಮಾಡುತ್ತಿರೋ ಕೆನೆಲ್ ಕ್ಲಬ್ ಈ ವರ್ಷವೂ ಡಾಗ್ ಶೋ ಆಯೋಜನೆ ಮಾಡಿತ್ತು. ಪುಟ್ಪುಟಾಣಿ ಶ್ವಾನಗಳಿಂದ ಹಿಡಿದು ಬೃಹತ್ತಾದ ದೊಡ್ಡ ದೊಡ್ಡ ಶ್ವಾನದವರೆಗೆ ದೇಶೀಯ ವಿದೇಶೀಯ ತಳಿಯ ಶ್ವಾನಗಳು ಇಲ್ಲಿ ಪ್ರದರ್ಶನಕ್ಕೆ ಬಂದಿದ್ದವು. ಲ್ಯಾಬ್ರಡಾರ್, ಗೋಲ್ಡನ್ ರಿಟ್ರೀವರ್, ಜರ್ಮನ್ ಶೆಫರ್ಡ್, ಸೈಬೀರಿಯನ್ ಹಸ್ಕಿ, ಬುಲ್ಡಾಗ್, ಡಾಬರ್ಮನ್, ಬೇಗಲ್ ಸೇರಿದಂತೆ ವಿವಿಧ ತಳಿಯ ಶ್ವಾನಗಳು ಪ್ರದರ್ಶನಗೊಂಡವು. ಈ ವರ್ಷ ಹಾಸನದಲ್ಲಿ ನಡೆಯುತ್ತಿರೋ ಡಾಗ್ ಶೋನಲ್ಲಿ ಅತಿ ಹೆಚ್ಚು ಶ್ವಾನಗಳು ಭಾಗವಹಿಸಿರುವುದು ಜನರಲ್ಲಿ ಶ್ವಾನ ಪ್ರೀತಿ ಹೆಚ್ಚಾಗಿರುವುದನ್ನು ತೋರಿಸುತ್ತದೆ. ಶೋವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, ಹಾಸನದ ಕೆನೆಲ್ ಕ್ಲಬ್ ವತಿಯಿಂದ 5ನೇ ವರ್ಷದ ಡಾಗ್ ಶೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ವಿವಿಧ ಜಾತಿಯ ಶ್ವಾನದ ತಳಿಗಳು ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರ ಗಮನವನ್ನು ಸೆಳೆದಿವೆ. ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯೋಜಿತ ರೀತಿಯಲ್ಲಿ ಡಾಗ್ ಶೋಗಳು ನಡೆಯಬೇಕು ಅನ್ನೋ ಆಶಯ ವ್ಯಕ್ತಪಡಿಸಿದರು. ಹಾಸನ ಕೆನೆಲ್ ಕ್ಲಬ್ ವತಿಯಿಂದ 5ನೇ ವರ್ಷದ ಶ್ವಾನ ಪ್ರದರ್ಶನ ಇವತ್ತು ಏರ್ಪಾಡು ಮಾಡಿದ್ದಾರೆ. ಈ ಒಂದು ಪ್ರದರ್ಶನದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ನಗರಗಳಿಂದ ಶ್ವಾನಗಳು, ವಿಶೇಷವಾಗಿ ಎಲ್ಲ ತರಹದ ಶ್ವಾನಗಳನ್ನ ಪ್ರದರ್ಶನ ಇವತ್ತು ಆಗ್ತಾ ಇದೆ. ಒಂದು ಪ್ರತಿ ವರ್ಷವೂ ಕೂಡ ಶ್ವಾನಕ್ಕೆ ಒಂದು ವಿಶೇಷವಾದ ಮೆರುಗನ್ನು ಕೊಡುತ್ತಂತ ನಮ್ಮ ಹಾಸನ ಕೆನೆಲ್ ಕ್ಲಬ್ಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ಮುಂದಿನ ವರ್ಷಗಳಲ್ಲಿ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ, ರಾಜ್ಯ ಮಟ್ಟದ ಒಂದು ಪ್ರದರ್ಶನ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಕೂಡ ಸಹಕಾರ ಮಾಡ್ತೀವಿ. ನಮ್ಮ ನಗರಸಭೆ ವತಿಯಿಂದ ಕೂಡ ಕೈಲಾದಷ್ಟು ಸಹಕಾರ ಮಾಡ್ತೀವಿ. ಮುಂದೆ ಈ ಮಟ್ಟದ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಆಗಲಿ, ಶ್ವಾನಗಳಿಗೆ ವಿಶೇಷವಾದ ಆಸಕ್ತಿ, ಪ್ರಿಯಕರಿಗೆ ಒಂದು ಕೊಡುಗೆನ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಆಶಯಿಸ್ತೇನೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಹಾಸನ ಕೆನೆಲ್ ಕ್ಲಬ್ ಅಧ್ಯಕ್ಷ ಎಚ್ಎಂ ರಾಘವೇಂದ್ರ ಸೇರಿದಂತೆ ಇತರರಿದ್ದರು. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಹಾಸನ ಜಿಲ್ಲಾ ಸಮಾವೇಶವನ್ನು ನಗರದಲ್ಲಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಮೆರವಣಿಗೆಯನ್ನು ನಡೆಸಿ ತಮ್ಮ ಸಂಘಟನಾ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಫೆಡರೇಷನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಜಯಮ್ಮ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿಂದು ಜಿಲ್ಲಾ 4ನೇ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಸಮ್ಮೇಳನದ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ಐಸಿಡಿಎಸ್ ಯೋಜನೆ ಆರಂಭವಾಗಿ 49 ವರ್ಷಗಳು ಕಳೆದಿದ್ದು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಯೋಜನೆಯನ್ನ ಯಶಸ್ವಿಯಾಗಿ ದುಡಿದಿದ್ದಾರೆ. ಆದರೆ ಗೌರವಧನದ ಹೆಸರಿನಲ್ಲಿ ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ ಇಲ್ಲದೆ ಅತ್ಯಂತ ಶೋಷಣೆಗೆ ಒಳಗಾಗಿದ್ದಾರೆ. ಅಲ್ಲದೆ ನಿವೃತ್ತಿ ಹೊಂದಿದಾಗ ಮಾನಸಿಕ ಕನಿಷ್ಠ ಪಿಂಚಣಿ, ಇಎಸ್ಐ ಸೌಲಭ್ಯ ಹಾಗೂ 2011ರಿಂದ ನಿವೃತ್ತಿ ಹೊಂದಿದ ಎಲ್ಲಾ ಕಾರ್ಯಕರ್ತೆಯರು ಹಾಗೂ ಸಹಾಯಕರುಗಳಿಗೆ ಗ್ರಾಚ್ಯುಟಿಯನ್ನು ಕೊಡಬೇಕೆಂದು ಹೋರಾಟವನ್ನು ಮುಂದುವರೆಸಿದ್ದೇವೆ. ಸರ್ಕಾರ ಇನ್ನಾದರೂ ಎಲ್ಲಾ ಸಮಸ್ಯೆಗಳತ್ತ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಎಲ್ಲ ಕಾರ್ಯಕರ್ತೆಯರ 4ನೇ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮ್ಮೇಳನದ ಮುಖಾಂತರ ಸರ್ಕಾರಕ್ಕೆ ನಾವು ಒಂದು ಘೋಷಣೆಯನ್ನು ಕೊಡಬೇಕಾಗಿದೆ. ಇವತ್ತು ಏನು ಅಂಗನವಾಡಿ ಕಾರ್ಯಕರ್ತೆಯರು ಗೌರವಧನದಲ್ಲಿ ದುಡಿತಾ ಇದ್ದಾರೆ, ಅವರನ್ನು ಕಾಯಂ ಮಾಡಬೇಕು, ಇಎಸ್ಐ ಸೌಲಭ್ಯ ಕೊಡಬೇಕು, ಪೆನ್ಷನ್ ಕೊಡಬೇಕು. ಈ ರೀತಿ ಹಲವಾರು ಹೋರಾಟಗಳನ್ನು, ಬೇಡಿಕೆಗಳ ಇದರೊಳಗಡೆ ನಾವು ಒಂದು ಸಮ್ಮೇಳನದಲ್ಲಿ ನಿರ್ಣಯವನ್ನು ತಗೊಳ್ಳೋದಕ್ಕೆ ಇವತ್ತು ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಮ್ಮೇಳನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರ ಬೇಡಿಕೆಗಳು ಹಾಗೂ ಈ ಸಮಾಜದ ಮಕ್ಕಳ, ಮಹಿಳೆಯರಿಗೆ ಕೊಡ್ತಕ್ಕಂಥ ಆಹಾರದ ವ್ಯವಸ್ಥೆ, ಇವೆಲ್ಲವನ್ನು ಕೂಡ ನಾವು ಈ ಒಂದು ಮುಖಾಂತರ ಸರ್ಕಾರಕ್ಕೆ ಘೋಷಣೆಯನ್ನು ಕೊಡ್ತಾ ಆಹಾರವನ್ನು ಉತ್ತಮವಾಗಿ ಕೊಡಬೇಕು, ಅಂಗನವಾಡಿ ಕಾರ್ಯಕರ್ತೆಯರನ್ನ ಕಾಯಂ ಮಾಡಬೇಕು. ಇವತ್ತೇನು ಗುಜರಾತ್ ಹೈಕೋರ್ಟ್ ಅಲ್ಲಿ ತೀರ್ಮಾನ ಕೊಟ್ಟಿದೆ, ಅದನ್ನು ಈ ರಾಜ್ಯ ಸರ್ಕಾರ ಕೂಡ ಒಬ್ಬೆ ಮಾಡಬೇಕು. ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಒಬ್ಬೆ ಮಾಡಬೇಕಂತ ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಭಾಗವಾಗಿರುವ ರೋಟ್ರಾ ಕ್ಲಬ್ ವತಿಯಿಂದ ಆಯೋಜಿಸಲಾಗಿದ್ದ ರಿಫ್ಲೆಕ್ಷನ್ 2024ರ ಸಮಾರೋಪ ಸಮಾರಂಭ ಭಾನುವಾರ ನಡೆಯಿತು. ಶನಿವಾರದಿಂದ 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮ ಇಂದು ಮುಕ್ತಾಯಗೊಂಡಿತು. ಇಂದು ಸಹ ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಹಾಡು, ನೃತ್ಯ, ನಾಟಕ ಪ್ರದರ್ಶನ ಮಾಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಹಾಕಿದರು. ಇನ್ನು ಮಕ್ಕಳ ಪ್ರತಿಭೆಯನ್ನು ನೋಡಿ ನೆರೆದಿದ್ದ ಜನ ಹರ್ಷ ವ್ಯಕ್ತಪಡಿಸಿದರು.
ಜಿಲ್ಲೆಯಲ್ಲಿ 3,925 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತನೆಯಾಗಿದ್ದು, ಇದರಿಂದಾಗಿ ಅನೇಕ ಬಡ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ 3,925 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆಯಾಗಿವೆ. ಹಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದು, ಮತ್ತೊಂದಷ್ಟು ಜನರದ್ದು ಎಪಿಎಲ್ ಕಾರ್ಡ್ ಆಗಿ ಮಾರ್ಪಟ್ಟಿರುವುದಕ್ಕೆ ಹಾಸನದ ಜನತೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೂಲಿ ಮಾಡೋರು ಎಲ್ಲಿ ಹೋಗುವುದು ಅಂತ ಪ್ರಶ್ನಿಸಿದ್ದಾರೆ. ರೇಷನ್ ಅಷ್ಟೇ ಅಲ್ಲ, 2,000 ರೂಪಾಯಿ ಕೂಡ ಬರ್ತಿಲ್ಲ ಅಂತ ಮಹಿಳೆಯರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಸರ್ಕಾರ ಈ ಬಗ್ಗೆ ಶೀಘ್ರವೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಟ್ರ್ಯಾಕ್ಟರ್ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಬಾಹ್ಯಾಕಾಶ ಮುಖ್ಯ ನಿಯಂತ್ರಣ ಸೌಲಭ್ಯ ಕೇಂದ್ರದ ಸಿಬ್ಬಂದಿ ಸಾವನ್ನಪ್ಪಿದ ಘಟನೆ ಜಯನಗರದ ಸರ್ಕಲ್ನಲ್ಲಿ ನಡೆದಿದೆ. ಮೃತರನ್ನ ಅರವಿಂದ್ ಎಂದು ಗುರುತಿಸಲಾಗಿದ್ದು, ಅವರು ಎಂಸಿಎಫ್ನಲ್ಲಿ ಕ್ಲರ್ಕ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಕೆಲಸ ಮುಗಿಸಿ ಸ್ಕೂಟಿಯಲ್ಲಿ ಹಾಸನ ನಗರಕ್ಕೆ ಬಂದಿದ್ದು, ವಾಪಸ್ ಮನೆಗೆ ತೆರಳುವಾಗ ಅಪಘಾತ ನಡೆದಿದೆ. ಪರಿಣಾಮ ಅರವಿಂದ್ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಅಪಘಾತ ಹಾಸನ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಎಂ ಕೃಷ್ಣ ಅಂಧ ಮಕ್ಕಳ ಶಾಲಾ ಒಕ್ಕೂಟ, ಜಿಲ್ಲಾ ವಕೀಲರ ಸಂಘ, ಜನಪ್ರಿಯ ಆಸ್ಪತ್ರೆ, ಹಾಸನ ಕರ್ನಾಟಕ ರಕ್ಷಣಾ ವೇದಿಕೆ, ವಿವಿಸಿ ನ್ಯೂಸ್, ಉದಯ ವರದಿ ಕನ್ನಡ ದಿನಪತ್ರಿಕೆ ಸೇರಿದಂತೆ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಚಿಕಿತ್ಸೆ ಶಿಬಿರವನ್ನು ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆ ಆವರಣದಲ್ಲಿ ಭಾನುವಾರ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥರಾದ ಬಶೀರ್ ಮಾತನಾಡಿ, ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯವಾಗಿದ್ದು, ಶೀತ ವಾತಾವರಣದಲ್ಲಿ ವಿಶೇಷ ಕಾಳಜಿ ವಹಿಸಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಯಾವುದೇ ಗಂಭೀರ ಕಾಯಿಲೆಯ ರೋಗಿಗಳಿಗೆ ಚಿಕಿತ್ಸೆಗಾಗಿ ಸಲಹೆ ನೀಡಲಾಗುತ್ತದೆ. ಪದೇ ಪದೇ ಯಾವುದೇ ರೋಗ ಬಂದಲ್ಲಿ ತಜ್ಞರ ಸಲಹೆ ಪಡೆಯಬೇಕು. ಪರಿಶುದ್ಧ ಗಾಳಿ, ನೀರು, ಆಹಾರವನ್ನು ನಾವು ಸದ್ಬಳಕೆ ಮಾಡಿಕೊಂಡು ಆರೋಗ್ಯಕರ ಜೀವನ ನಡೆಸಬೇಕು. ಅಂದರೆ ಜೀವನದಲ್ಲಿ ಸ್ವಚ್ಛತೆ ಹಾಗೂ ಶುದ್ಧತೆಯನ್ನು ಅಳವಡಿಸಿಕೊಳ್ಳಬೇಕು. ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಜನರಿಗೆ ಅನುಕೂಲವಾಗಿದ್ದು, ಆರ್ಥಿಕ ಉಳಿತಾಯ ಆಗಲಿದೆ. ಆದುದರಿಂದ ಇದರ ಸದ್ಬಳಕೆಯನ್ನ ಮಾಡಿಕೊಳ್ಳಿ ಎಂದು ಕರೆ ನೀಡಿದರು. ಹಾಳು ಮಾಡುವವರಿಗೆ ನಮ್ಗೆ ಈಸಿಯಾಗಿ ಗೊತ್ತಾಗಲ್ಲ. ನಾನೇನು ಯಾವ್ದನ್ನು ಹೆದರಿಸೋಕೆ ಹೇಳ್ತಾ ಇಲ್ಲ. ತಮ್ಗಳು ಯಾಕೆಂದ್ರೆ ಸೀರಿಯಸ್ನೆಸ್ ಇರಬೇಕು. ಯಾಕೆಂದ್ರೆ BP ಇರ್ಬೋದು, ಶುಗರು. ನಾನು ಯಾವಾಗಲೂ ಹೇಳ್ತೀನಿ, ಒಂದು ಡೋರ್ ಇದ್ದಂಗೆ, ಒಂದು ಬಾಗಿಲಿಗೆ ಗೆದ್ದಲು ಹಿಡಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಗೆದ್ದಲು ಹಿಡಿದು ಯಾವಾಗ ಬಾಗಿಲು ಬೀಳುವಾಗ ಆ ಬಾಗಿಲು ಏನು ಓಡಾಗುತ್ತೆ, ಇಬ್ಬಾಗವಾಗುತ್ತೆ, ಅವಾಗಲೇ ಗೊತ್ತಾಗುತ್ತೆ ಓಕೆ ಈ ಬಾಗಿಲಿಗೆ ಈ ತರ ಒಂದು ಈ ಬಾಗಿಲಿಗೆ ಗೆದ್ದಲು ಹಿಡಿದಿದೆ, ಡ್ಯಾಮೇಜ್ ಆಗಿದೆ. ಸೊ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಮಸ್ತೆ ನಾಗರಿಕರೇ, ತಾವುಗಳು ಶುಗರ್ BP-ನ ರೆಗ್ಯುಲರ್ ಆಗಿ ಏನಿದೆ ಶುಗರ್ ಅನ್ನ ನೀವು GRBS ಅಂತ ಸಿಂಪಲ್ ಏನಿಲ್ಲ, ನೀವು 1,200 ರೂಪಾಯಿ ಕೊಟ್ಟರೆ ಒಂದು ಚಿಕಿತ್ಸೆ ಸಿಗುತ್ತೆ. ಅದಕ್ಕೆ ಒಂದು ಸ್ಟೆಪ್ ತಗೊಂಡು ಅಟ್ಲೀಸ್ಟ್ 15 ಚೆಕ್ ಮಾಡಿ, ಫ್ರೀವಾಗಿ ಚೆಕ್ ಮಾಡಿ. ಸಮಸ್ಯೆ ಇದೆಯಾ? ಎಲ್ಲ ಕಡೆ ಗವರ್ಮೆಂಟ್ ಸರ್ಕಾರ, ನೀವು ಪ್ರೈವೇಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಎಲ್ಲ ಕಡೆ ಅದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯವನ್ನ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ನಗರದ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಚಿಂತಕರು ಹಾಗೂ ಉದಯ ವರದಿ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ವೆಂಕಟೇಶ್, ನಗರಾಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಬಿಕೆ ಮಂಜುನಾಥ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ದಾಸರಕೊಪ್ಲು ಪ್ರಸನ್ನ ಸೇರಿದಂತೆ ಇತರರಿದ್ದರು. ನಗರದಲ್ಲಿಂದು ಸಿಪಿಐಎಂ ವತಿಯಿಂದ ಹಾಸನ 12ನೇ ಜಿಲ್ಲಾ ಸಮ್ಮೇಳನ ಮೆರವಣಿಗೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡ ಧರ್ಮೇಶ್ ಮಾತನಾಡಿ, ಮಾರ್ಕ್ಸ್ವಾದಿ ವತಿಯಿಂದ 12ನೇ ಜಿಲ್ಲಾ ಸಮ್ಮೇಳನ ರ್ಯಾಲಿಯನ್ನ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಭೆಯನ್ನ ನಡೆಸಿ ಜಿಲ್ಲೆಯಲ್ಲಿನ ಸಮಸ್ಯೆಗಳು, ರಾಜಕೀಯ ಪರಿಸ್ಥಿತಿ, ರೈತರ ಹಾಗೂ ಕೂಲಿ ಕಾರ್ಮಿಕರ ಸಂಕಷ್ಟಗಳ ಬಗ್ಗೆ 2 ದಿನಗಳ ಕಾಲ ಗಂಭೀರವಾಗಿ ಚರ್ಚಿಸಲಾಗುವುದು. ಹಾಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸುವ ನಿರ್ಣಯವನ್ನು ತೆಗೆದುಕೊಳ್ಳುವುದಾಗಿ ತಿಳಿಸಿದರು. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ 12ನೇ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ಒಂದು ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದ್ದೀವಿ. ಈ ರ್ಯಾಲಿ ಒಂದು ಸಾರ್ವಜನಿಕ ಸಭೆ ನಡೆಸುತ್ತೆ. ಒಟ್ಟು ಇವತ್ತು ರಾಜಕೀಯ ಪರಿಸ್ಥಿತಿ, ಹಾಸನ ಜಿಲ್ಲೆಯ ಸಮಸ್ಯೆಗಳು, ಇಲ್ಲಿಯ ಕೂಲಿಕಾರರು, ರೈತರು, ಬಡವರು, ದಲಿತರ ಪ್ರಶ್ನೆಗಳ ಬಗ್ಗೆ 2 ದಿನಗಳ ಕಾಲ ಗಂಭೀರ ಚರ್ಚೆ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಇಲ್ಲೊಂದು ದೊಡ್ಡ ರಾಜಕೀಯ ಹೋರಾಟ. ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಸಂಕಷ್ಟದಲ್ಲಿರುವ ತಂಬಾಕು ಬೆಳೆಗಾರರ ರಕ್ಷಣೆ, ಉತ್ತಮ ಬೆಲೆ ನೀಡುವ ನಿಟ್ಟಿನಲ್ಲಿ ಜಿಲ್ಲೆಯ ಸಂಸದರು ಗಮನ ಹರಿಸಬೇಕೆಂದು ಒತ್ತಾಯಿಸಿ ರಾಮನಾಥಪುರ ತಂಬಾಕು ಹರಾಜು ಮಾರುಕಟ್ಟೆಯನ್ನು ನವೆಂಬರ್ 18ರಂದು ಬಂದ್ ಮಾಡಿ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಬಳ್ಳಿ ಯೋಗಣ್ಣ ತಿಳಿಸಿದರು. ಅರ್ಕಲಗೂಡಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಗೆಸೊಪ್ಪು ಮಾರುಕಟ್ಟೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದೆ. 16 ವರ್ಷಗಳಿಂದಲೂ ಕೂಡ ತಂಬಾಕು ಬೆಳೆಗಾರರ ಹಿತ ಕಾಪಾಡುವಲ್ಲಿ ಹೊಗೆಸೊಪ್ಪು ಬೆಳೆಯುವ ಭಾಗದ ಸಂಸದರು ನಿರ್ಲಕ್ಷ್ಯ ವಹಿಸಿರುವುದು ಕಂಡುಬಂದಿದೆ. ಈ ಬಾರಿ ಜಿಲ್ಲೆಯಿಂದ ಆಯ್ಕೆಗೊಂಡಿರುವ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ರೈತರ ಬಗ್ಗೆ ಕಾಳಜಿ ಹೊಂದಿದ್ದಾರೆ. ಈ ಸಲುವಾಗಿ ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿಯೇ ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲದೆ ಸಂಸದರು ಸ್ಥಳಕ್ಕೆ ಆಗಮಿಸಿ ಬೆಳೆಗಾರರ ಮನವಿ ಸ್ವೀಕರಿಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ವಹಿಸಬೇಕೆಂಬುದು ನಮ್ಮ ಆಗ್ರಹವಾಗಿದೆ ಎಂದರು. ಆಂಧ್ರದಲ್ಲಿ 1 ಕೆಜಿ ಹೊಗೆಸೊಪ್ಪು 400 ರಿಂದ 405 ರೂಪಾಯಿನಷ್ಟು ಬೆಲೆ ಈಗಾಗಲೇ ಹಿಂದಿನ ತಿಂಗಳು ಮಾರ್ಕೆಟ್ ನಡೆದಿರ್ತದೆ. ಇಲ್ಲಿ ಕೇವಲ 280 ರಿಂದ 290, ಈಗ ನೆನ್ನೆ ಮೊನ್ನೆಯಿಂದ 260, 230ಕ್ಕೂ ಸಹಿತ ಅದರ ಬೆಲೆ ಕುಸಿದಿದೆ.
ಇದು ಕರ್ನಾಟಕಕ್ಕೂ ಮತ್ತು ಆಂಧ್ರಕ್ಕೂ ಕಂಪನಿಗಳು ಮಾಡ್ತಾ ಇರ್ತಕ್ಕಂಥ ಮಹಾಮೋಸ. ಇದ್ರ ಬಗ್ಗೆ ಯಾವುದೇ MLA, MP, ಬೋರ್ಡ್ ಮೆಂಬರ್ಸು, ಟಾಪ್ ಮೆಂಬರ್ಸು ಯಾರು ಸಹಿತ ಇದ್ರ ಬಗ್ಗೆ ಚಕಾರ ಇರ್ತಾ ಇಲ್ಲ. ಹಾಗಾದ್ಮೇಲೆ ಈ ತಾಲೂಕಿನ ಜನಪ್ರತಿನಿಧಿ ಅಂತ MLA ಅವರ ಕೆಲಸ ಆದರೂ ಏನು, ಒಬ್ಬ MP ಯ ಕೆಲಸ ಏನು, ಸಂಸತ್ತಲ್ಲಿ ವಾಣಿಜ್ಯ ಇಲಾಖೆ ಹಂತದಲ್ಲಿ ಒಬ್ಬ MP ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಒಂದು ತಿಂಗಳಾದರೂ ಸಹಿತ ಇದುವರೆಗೂ ಸಹಿತ NOG, BPL ಮತ್ತೆ NDG ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರಾದ ಭುವನೇಶ್ ಹೊನ್ನವಳ್ಳಿ, ಜಗದೀಶ್, ಮುಗಳೂರು ಕೃಷ್ಣೇಗೌಡ, ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ರೈತರಿಗಾಗಿ ರೂಪಿತವಾದ ಸಹಕಾರಿ ಕ್ಷೇತ್ರ ಪ್ರಸಕ್ತ ದಿನದಂದು ಸಮಾಜದ ಎಲ್ಲಾ ಕ್ಷೇತ್ರದಲ್ಲಿ ಸಹಕಾರ ತತ್ವಗಳನ್ನು ಮತ್ತು ಆಶೋತ್ತರಗಳನ್ನು ಅಳವಡಿಸಿಕೊಂಡಿದ್ದಾರೆ. ಸಹಕಾರಿ ಕ್ಷೇತ್ರದಿಂದ ಮಾತ್ರ ದೇಶ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವೆಂದು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಹೇಳಿದರು. ಬೇಲೂರು ಪಟ್ಟಣದ ಒಕ್ಕಲಿಗ ಕಲ್ಯಾಣ ಮಂಟಪದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಸಹಕಾರಿ ಕ್ಷೇತ್ರಕ್ಕೆ 120 ವರ್ಷದ ಇತಿಹಾಸ ಹೊಂದಿರುವ ಸಹಕಾರಿ ಕ್ಷೇತ್ರ ಶಿಕ್ಷಣ, ಆರೋಗ್ಯ, ಪರಿಸರ, ನೀರಾವರಿ ಹೀಗೆ ನಾನಾ ಕ್ಷೇತ್ರಕ್ಕೆ ವ್ಯಾಪಿಸಿದೆ. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ರೈತಾಪಿ ವರ್ಗವು ಸಾಲ ಸೌಲಭ್ಯಗಳನ್ನು ಪಡೆಯಲು ಕಷ್ಟವಾಗಿದೆ. ಇಂತಹ ವೇಳೆಯಲ್ಲಿ ಸಹಕಾರಿ ಸಂಘ ರೈತರಿಗೆ ಸುಲಭ ಮತ್ತು ಶೂನ್ಯ ಬಡ್ಡಿ ದರದಲ್ಲಿ ನೀಡುತ್ತಾ ಬಂದಿದೆ. ಹಾಸನ ಜಿಲ್ಲೆ 1.70 ಲಕ್ಷ ರೈತರಿಗೆ 1250 ಕೋಟಿ ಬೆಳೆ ಸಾಲ ನೀಡಲಾಗಿದ್ದು, ಬೇಲೂರು ತಾಲೂಕಿನಲ್ಲಿ ಕೂಡ ಸಹಕಾರ ಸಂಘದ ಬಲವರ್ಧನೆ ಉತ್ತಮವಾಗಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. 30 ಸಹಕಾರ ಸಂಘಗಳು ಕಾರ್ಯನಿರ್ವಹಿಸ್ತಾ ಇದೆ, 30 ಸೊಸೈಟಿಗಳಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಸುಮಾರು 130 ಕೋಟಿ ರೈತರಿಗೆ 0% ನಾವು ಸಾಲವನ್ನು ನೀಡಿದ್ದೇವೆ. ಇದು ಸಾವಿರಾರು ಲಕ್ಷಾಂತರ ರೈತ ಕುಟುಂಬಕ್ಕೆ ಸಹಕಾರಿಯಾಗಿದೆ. ನಾವೆಲ್ಲ ಒಂದು ನೆನಪು ಮಾಡಬೇಕಾಗುತ್ತೆ. ಶ್ರೀಯುತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 1 ಲಕ್ಷದವರೆಗೆ ಸಾಲವನ್ನು ಮನ್ನಾ ಮಾಡಿ ಅನೇಕ ರೈತರ ಒಂದು ಹೊರೆಯನ್ನು ನಡೆಸತಕ್ಕಂತಹ ಕೆಲಸ ಆಗಿದೆ. ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿಗಳು ಸನ್ಮಾನ್ಯ ರೇವಣ್ಣವರು ಬಹಳ ಚಿಂತನೆ, ಮುಂದಿನ ಬಹಳಷ್ಟು ದೂರದ ಚಿಂತನೆ ಮಾಡಿದ್ರು. ಹಾಗಾಗಿ ಈ ಸಹಕಾರ ಕ್ಷೇತ್ರ ಏನಾದರೂ ಈ ಹಂತಕ್ಕೆ ಬೆಳೆದಿದೆ ಅಂದರೆ, ಡೈರಿ ಬೆಳೆದಿದೆ ಅಂದರೆ, ನಮ್ಮ ಜಿಲ್ಲಾ ಬ್ಯಾಂಕ್ ಬೆಳೆದಿದೆ ಅಂದರೆ, ಅದೇ ರೀತಿ ಈ ಏನು ನಾವು ಹೇಳಿದ 30 ಸೊಸೈಟಿಗಳು ಇಷ್ಟು ಅಚ್ಚುಕಟ್ಟಾಗಿ 100% ಇಳುವರಿಯನ್ನು ಮಾಡುವ ಬೇಲೂರು ಪುರಸಭಾ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಸಹಕಾರ ಸಂಘವು ದೇಶದ ಬೆನ್ನೆಲುಬಾದ ರೈತರ ಬದುಕಿಗಾಗಿ ವಿಶೇಷ ಆರ್ಥಿಕ ನೆರವನ್ನು ನೀಡುವ ಮೂಲಕ ಸ್ವಾವಲಂಬಿಗಳಾಗಿ ಬದುಕಲು ನೆರವು ನೀಡಿದೆ. ಸಹಕಾರ ಸಂಘದ ಅಡಿಯಲ್ಲಿ ಬಂದ ಪ್ರತಿಯೊಬ್ಬರೂ ಅಭಿವೃದ್ಧಿ ಪಥದಲ್ಲಿ ಸಾಗಲಿದ್ದಾರೆ ಎಂಬ ಶುಭ ಹಾರೈಸಿದರು. ಒಬ್ಬ ರೈತ 2 ಲಕ್ಷ ಸಾಲ ಬೇಕೆಂದರೆ ಅವರು ಯಾರೋ ಹತ್ತಿರ ಹಣ ಇರುವವರು ಹತ್ತಿರ ಹೋಗಿ ಬಡ್ಡಿಗೆ ಸಾಲ, ಆದರೆ ಅವರು ಬರೀ ಬಡ್ಡಿಯನ್ನೇ ಕಟ್ಟಬೇಕು ಹೊರತು ಸಾಲ ತೀರಿಸಲು ಆಗೋಲ್ಲ. ಅದಕ್ಕಾಗಿಯೇ ಇದನ್ನು ತಡೆಯಲು ದೊಡ್ಡ ದೇವಾಲಯಗಳಿಂದ ತಪ್ಪಿಸಿಕೊಳ್ಳಲು ಇಂಥ ಸಹಕಾರಿ ಸಂಘಗಳನ್ನು ಸ್ಥಾಪಿಸಲಾಗಿದೆ. 8 ರಿಂದ 10 ಜನ ರೈತರು ಸೇರಿ ಒಂದು ಸಹಕಾರ ಸಂಘವನ್ನು ಮಾಡಿಕೊಂಡು ವರ್ಷಕ್ಕೆ 20,000 ರೂಪಾಯಿಗಳನ್ನು ಎಲ್ಲರೂ ಹಾಕಿಕೊಂಡು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡುವುದು ಒಗ್ಗಟ್ಟಿನಲ್ಲಿ ಬರಲಿದೆ ಎಂದು ತೋರಿಸಿಕೊಡುವುದೇ ಸಹಕಾರ ಸಂಘ. ನಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಲು ಜನರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ MA ನಾಗರಾಜ್, ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ಪುಟ್ಟಸ್ವಾಮಿಗೌಡ, ಉಪಾಧ್ಯಕ್ಷ ನಾಗರಾಜೇಗೌಡ, ಸಹಕಾರಿ ರತ್ನ ಪ್ರಶಸ್ತಿ ವಿಜೇತ RT ದೇವೇಗೌಡ, ಹಾಸನ ಹಾಲಿ ಡೈರಿ ನಿರ್ದೇಶಕ ರಾಮಚಂದ್ರೇಗೌಡ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜನರಲ್ಲಿ ಹೆಚ್ಚಾಗ್ತಿದೆ ಶ್ವಾನ ಪ್ರೀತಿ. ಡಾಗ್ ಶೋ ನೋಡೋಕೆ ಮುಗಿಬಿದ್ದ ಶ್ವಾನ ಪ್ರಿಯರು. ಪುಟಾಣಿ ಶ್ವಾನಗಳ ಕ್ಯೂಟ್ ವಾಕ್ಗೆ ಜನ ಫುಲ್ ಖುಷ್. ಅಂಗನವಾಡಿ ಕಾರ್ಯಕರ್ತೆಯರು ಸಾಮಾಜಿಕ ಭದ್ರತೆ ಇಲ್ಲದೆ ಶೋಷಣೆಗೆ ಒಳಗಾಗಿದ್ದಾರೆ. ಸರ್ಕಾರ ಈ ಎಲ್ಲ ಸಮಸ್ಯೆಗಳನ್ನು ಗಮನಿಸಿ ನ್ಯಾಯ ಒದಗಿಸಬೇಕು. AITUC ರಾಜ್ಯ ಪ್ರಧಾನ ಕಾರ್ಯದರ್ಶಿ M ಜಯಮ್ಮ ಆಗ್ರಹ. ಜಿಲ್ಲೆಯಲ್ಲಿ 3,925 BPL ಕಾರ್ಡ್ಗಳು APL ಕಾರ್ಡ್ಗಳಿಗಾಗಿ ಪರಿವರ್ತನೆ. ಕಾರ್ಡ್ ಬದಲಾವಣೆಯಿಂದ ಅನೇಕ ಬಡ ಕುಟುಂಬಗಳಿಗೆ ಆರ್ಥಿಕ ಸಂಕಷ್ಟ. ಸರ್ಕಾರದ ವಿರುದ್ಧ ಜನಾಕ್ರೋಶ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.